ನಮಸ್ಕಾರ ಮೈಸೂರು. ಈ ವಿಡಿಯೋನ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಅವರು ನೋಡಲೇಬೇಕು. ಮೈಸೂರು ಪ್ರವಾಸಿ ತಾಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೈಸೂರಲ್ಲಿ UGD ಪೈಪ್ಲೈನ್ ಕಾಮಗಾರಿ ಮಾಡಿಬಿಟ್ಟು ರಸ್ತೆನಂತೂ ಅಧ್ವಾನ ರಾಡಿ ಎಬ್ಬಿಸ್ಬಿಟ್ಟಿದ್ದಾರೆ. ಮೈಸೂರಿನ ಮಾನ 3 ಕಾಸಿಗೆ ಬೇರೆಯವ್ರ ಮುಂದೆ ಹರಾಜಾಗ್ತಿದೆ. ಸೊ ಚಾಮರಾಜ ಕ್ಷೇತ್ರದಲ್ಲಿ ಶಿವರಾಂಪೇಟೆ ಆಗ್ಬೋದು, ಸಾವಿರಾರು ಜನ ಓಡಾಡ್ತಾರೆ. ಬಿಸ್ನೆಸ್ ಪ್ಲೇಸ್ ಕೂಡ. ಸ್ವಪ್ನ ಬುಕ್ ಹೌಸ್ ಹತ್ರ ರೋಡ್ ಅಗ್ದು ತಿಂಗಳಾನುಗಟ್ಲೆ ಆದರೂ ಇನ್ನೂ ಡಾಂಬರ್ ಭಾಗ್ಯ ಕಂಡಿಲ್ಲ. ಇನ್ನೊಂದು ಗೋಕುಲಂ ಮೇನ್ ರೋಡು, ಇದು ಅಷ್ಟೇ, ಇದು ಅದೇ ಪರಿಸ್ಥಿತಿ. ಸೊ ಇನ್ನೊಂದು ವಿಡಿಯೋನಲ್ಲಿ ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಾದ ಮಾರುತಿ ಟೆಂಪಲ್, TK ಟು ಕಾಮಾಕ್ಷಿ ಹಾಸ್ಪಿಟ್ಲ್ ರೋಡು. ಇಲ್ಲಿ ಸ್ಕೂಲ್ಸು, ಕಾಲೇಜಸ್ ಇದೆ. ಇದು ಕೂಡ ಇಂಪಾರ್ಟೆಂಟ್ ಮೇನ್ ಲಿಂಕ್ ರೋಡು. ಇದು ಕೂಡ ಅದೇ ಪರಿಸ್ಥಿತಿ. ಸೊ ಆದಷ್ಟು ಬೇಗ ಹರೀಶ್ ಗೌಡ ಅವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಈ ಅವ್ಯವಸ್ಥೆಯನ್ನು ಸರಿಪಡಿಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಜೈಶಂಕರ್ ಅಂತ. ಓಕೆ. ಇಲ್ಲೊಂದು 13 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಾಂ. ಈಗ 1 ಇಯರ್ ಹಿಂದೆ ಈ ಗುಂಡಿ ಎಲ್ಲ ಅದ್ದಿದ್ದಾರೆ. ಹಾಂ. ಈಗ ನಮಗೆ ತುಂಬ ಧೂಳು. ನಮ್ಮೊಬ್ಬರಿಗೆ ಅಂತಲ್ಲ ಸರ್, ಈ ಲೈನಲ್ಲಿ ಯಾರದೇ ಅಂಗಡಿಗಳು ಶಾಪ್ ಇದ್ದಾವೆ ಅವರೆಲ್ಲರದು ಧೂಳು. ತುಂಬ ಓಡಾಡ್ತಾರೆ, ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಯಾರು ನೋಡ್ತಾರ. ಹೆಚ್ಚು ಕಡಿಮೆ 1 ವರ್ಷ ಆಗೇ ಹೋಯ್ತು. ತುಂಬ ಧೂಳು, ಮೆಡಿಕಲ್ ತುಂಬಾನೇ ಧೂಳಿದೆ. ಸ್ವಲ್ಪ ಅಧಿಕಾರಿಗಳೆಲ್ಲ ನೋಡಿದವರು MLA ಸರ್ಗೆ ಹೇಳ್ತಾ ಇದ್ದೀನಿ ಸ್ವಲ್ಪ. ಸೊ ಈಗ ನಿಮಗೆ ಬಿಸ್ನೆಸ್ ಡೌನ್ ಆಗಿದೆ ಅಂತ ಹೇಳ್ತೀರಾ ಸರ್? ಹೌದು. ಸೊ ಗುಂಡಿನ ಆದಷ್ಟು ಬೇಗ ಮುಚ್ಚಿಸ್ಬೇಕು ಅಂತ ಹೇಳ್ತೀರಾ? ಇಲ್ಲಿ ನೋಡಿ, ಇಲ್ಲೆಲ್ಲ ತೆಗೆದ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ರೆ 2 ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮೇನಾಗಿ ಮೋರಿ ಇದೆ. ಮೋರಿ ತುಂಬಾನೇ ಸ್ಮೆಲ್ಲು. ಅದನ್ನ ಮುಚ್ಚಿಸ್ತೀನಿ, ಅಧಿಕಾರಿಗಳು ಬಂದ್ರಲ್ಲ ನಾ ಮುಚ್ಚಿಸ್ತೀನಿ ಅಂತ ಹೇಳ್ತಾರೆ. ಏನು ಮಾಡ್ತಿಲ್ಲ ಸರ್. ಇಲ್ಲಿ ಇದು MLA ಹರೀಶ್ ಗೌಡ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹರೀಶ್ ಗೌಡ್ರಿಗೆ ಸ್ಟಾರ್ಟಿಂಗ್ ಬಂದಾಗ ಇದು ಮುಚ್ಕೊಡ್ತೀನಿ ಅಂತ ಹೇಳಿದ್ರು ಮೋರಿನ. ಅದೇನು ಆಗಲಿಲ್ಲ ಅನ್ಸುತ್ತೆ. ಈ ಕಡೆ ಬರಲೇ ಇಲ್ಲ. ಒಟ್ಟು ಗೆದ್ದಾದ್ಮೇಲೆ ಈ ಕಡೆ ಬರಲೇ ಇಲ್ಲ ಅವರು. ಓಕೆ.